ಕೋರ್ ಕಮಿಟಿ ಸಭೆ ವಿವರನ್ನು ಈಗಾಗಲೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ರಾಧಾಮೋಹನ್ ಅಗರ್ವಾಲು ತಮಗೆ ಬ್ರೀಫ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಬ್ರೀಫ್ ಮಾಡಿದ್ದಾರೆ. ಅವರೇನು ಬ್ರೀಫ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ವಿಷಯಗಳು ಯಾವುದೂ ಇಲ್ಲ. ಈಗಾಗಲೇ ಅವ್ರು ಬ್ರೀಫ್ ಮಾಡೋದ್ರಿಂದ ಮತ್ತೆ ಅದನ್ನೇ ಪುನರಾವರ್ತನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಕ್ರಮಕ್ಕೆ ನಾವು ಸಲಹೆ ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ಪಕ್ಷದಿಂದ ಉಚ್ಚಾಟನೆ ಮಾಡೋದು ಇಲ್ಲ ಅವ್ರ ವಿರುದ್ಧ ಶಾಸಕ ಸ್ಥಾನವೇ ರದ್ದಾಗಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾದಂಥ ಒಂದು ಹೋರಾಟ ಮಾಡೋದು. ಅವರಿಬ್ಬರು ಶಾಸಕರಾಗಿರೋ ಹಿನ್ನೆಲೆಯಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಕ್ರಮ ತೆಗೆದುಕೊಳ್ಳುವಂಥ ಅಧಿಕಾರ ಇರೋದು ಕೇಂದ್ರೀಯ ಶಿಸ್ತು ಸಮಿತಿಗೆ. ಈ ಹಿಂದಿನ ಎಲ್ಲ ಬೆಳವಣಿಗೆಗಳನ್ನು ಅವರಿಗೆ ನಡ್ಕೊಳ್ತಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ ಕಮಿಟಿ ರೆಕಮೆಂಡ್ ಮಾಡ್ಬೋದು, ಉಳಿದ ನಿರ್ಣಯನ ಅವರೇ ತೊಗೊಳ್ಬೇಕು. ಹಾಗಾಗಿ ರೆಕಮೆಂಡ್ ಮಾಡೋ ಕೆಲಸನ ಕೋರ್ ಕಮಿಟಿ ಮಾಡುತ್ತೆ. ಈಗ ಏನಂತ ರೆಕಮೆಂಡ್ ಮಾಡಿದ್ದೀರಾ ನೀವು? ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅವ್ರು ಹೇಳಿದ ಮೇಲೆ ನಾನು ಮತ್ತೇನು ಅದಕ್ಕೆ ಹೆಚ್ಚುವರಿಯಾಗಿ ಏನು ಹೇಳೋ ಪ್ರಶ್ನೆ ಸರ್. ಇದು ಹೊರತುಪಡಿಸಿ ಈಗ ಬಳ್ಳಾರಿಯಲ್ಲಿ ಗರ್ಭಿಣಿಯ ಸಾವು ನಿನ್ನೆ ಕೂಡ ಆಗಿರುವಂಥದ್ದು. ಸರ್ಕಾರ ಇಲ್ಲಿವರೆಗೂ ಕೂಡ ಯಾರು ಸಚಿವರಾಗಿ ಮುಖ್ಯಮಂತ್ರಿ ಸ್ಥಳಕ್ಕೆ ಹೋಗ್ತಾ ಇಲ್ಲ, ಒಟ್ಟಾರೆ ಸಾಧನ ಸಮಾವೇಶ ಮಾಡ್ತಾರೆ. ಈಗ ಸಾವು ಅನ್ನೋಕ್ಕಿಂತ ನಿರ್ಲಕ್ಷ್ಯದಿಂದ ಆಗಿರುವ ಸಾವಿಗೆ ಕೊಲೆ ಅಂತಲೇ ಹೇಳಬೇಕಾಗತ್ತೆ. ಸರ್ಕಾರಿ ಪ್ರಾಯೋಜಿತ ಕೊಲೆ. ಹಾಸ್ಪಿಟ್ಲ್ಗಳಲ್ಲಿ ಅಗತ್ಯ ಇರುವಂಥ ಡ್ರಗ್ಸು ಸಿಗ್ತಾ ಇಲ್ಲ, ಸರಬರಾಜೆ ಮಾಡ್ತಾ ಇಲ್ಲ. ಏನು ಕಾರಣ? ಆಮೇಲೆ ಸರಣಿ ಗರ್ಭಿಣಿ ಮತ್ತು ಹಸುಳೆಗಳ ಸಾವು, ಇದು ಸಾಮಾನ್ಯ ಸಂಗತಿ ಅಲ್ಲ. ಇದು ಸಾವಿಗೆ ಹೊಣೆ, ನೈತಿಕ ಹೊಣೆ ಆಳುವ ಸರ್ಕಾರವೇ ಹೊತ್ಕೋಬೇಕು. ನೈತಿಕ ಹೊಣೆಯನ್ನು ಇಲಾಖೆ ಸಚಿವರೇ ಹೊರಬೇಕು. ನೈತಿಕ ಹೊಣೆ ಅವ್ರ ಮೇಲೆ ಇದೆ. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ. ಇದು ಬ್ಲಾಕ್ ಲಿಸ್ಟಲ್ಲಿ ಸೇರಿಸಿದ ಕಂಪನಿ ಅವರು ಮತ್ತೆ ಇಲ್ಲಿ ಸರಬರಾಜು ಮಾಡ್ತಾರೆ ಅಂದರೆ ಏನು ಇದ್ರ ಹಿನ್ನೆಲೆ ಏನು? 113 ಡ್ರಗ್ ಇನ್ಸ್ಪೆಕ್ಟ್ರಲ್ಲಿ ಈಗ ಕರ್ತವ್ಯದಲ್ಲಿರೋದು ಕೇವಲ 11 ಜನ ಮಾತ್ರ, 102 ಜನ ಇಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕಾಗತ್ತೆ. ಇದೆಲ್ಲವನ್ನು ನಾವು ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡ್ತೀವಿ. ಸೆಷನ್ನಲ್ಲಿ ಭರಪೂರ ವಿಷಯಗಳಿದ್ದಾವೆ. ಸಾಲು ಸಾಲು ಹಗರಣಗಳನ್ನು ಮಾಡಿ ಹಗರಣಗಳ ಬಗ್ಗೆಯೂ ನಮಗೆ ಚರ್ಚೆ ಮಾಡೋಕ್ಕೆ ವಿಪುಲವಾದ ಅವಕಾಶ ಕೊಟ್ಟಿದ್ದಾರೆ. ಮೂಡ ಆಯಿತು, ವಾಲ್ಮೀಕಿ ಆಯಿತು, ಅಬ್ಕಾರಿ ಹಗರಣ ಆಯಿತು, ಈಗ ಈ ಬಾಣಂತಿಯರ ಸಾವಿಗೆ ಸಂಬಂಧಪಟ್ಟಂತೆ ಇರ್ಬೋದು, BPL ಕಾರ್ಡ್ ರದ್ದತಿಗೆ ಸಂಬಂಧಪಟ್ಟಂತೆ ಇರ್ಬೋದು, ವಿಶೇಷ ಟ್ಯಾಕ್ಸ್ಗಳು. ಆ ಟ್ಯಾಕ್ಸಿಗೂ ಕೇಳ್ತೀವಿ ಮುಖ್ಯಮಂತ್ರಿಗಳಿಗೆ, ಏನು ಹೆಸರಿಡೋಣ ಮುಖ್ಯಮಂತ್ರಿಗಳೇ, ಸ್ಪೆಷಲ್ ಟ್ಯಾಕ್ಸ್ ಹಾಕ್ತಾ ಇದ್ದೀರಲ್ಲ ನೀವು, ಅದೆಲ್ಲವಕ್ಕೂ ನಾವು ಕೇಳ್ತೀವಿ. ರೇಟ್ ಕಾರ್ಡ್ ಬಗ್ಗೆನೂ ಪ್ರಶ್ನೆ ಮಾಡ್ತೀವಿ. ಅಧಿಕಾರಿಗಳನ್ನ ಆಯಕಟ್ಟಿನ ಜಾಗಕ್ಕೆ ಕೂರಿಸೋದಕ್ಕೆ ರೇಟ್ ಕಾರ್ಡು, ಹಣ ಕೊಡದೇ ಇರುವಂಥ ಅಧಿಕಾರಿಗಳಿಗೆ ಹುದ್ದೆಯೇ ಇಲ್ಲ. 70ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳಿಗೆ ಕಳೆದ 1 ವರ್ಷದಿಂದ ಸಂಬಳವೇ ಇಲ್ಲ. ಯಾಕೆಂದರೆ ಅವರಿಗೆ ಪೋಸ್ಟಿಂಗ್ಸೇ ತೋರಿಸಿಲ್ಲ. ಇದು ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಅಲ್ಲ, ಅಬ್ಕಾರಿ ಡಿಪಾರ್ಟ್ಮೆಂಟಲ್ಲೂ ಇದೇ ಪರಿಸ್ಥಿತಿ ಇದೆ, ವಿವಿಧ ಇಲಾಖೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ರೇಟ್ ಕಾರ್ಡ್ಗೆ ಸೂಟ್ ಆದವರು ಮಾತ್ರ ಆಯಕಟ್ಟಿನ ಹುದ್ದೆ ಪಡಿತಾರೆ. ರೇಟ್ ಕಾರ್ಡ್ ಕೊಡದೇ ಇದ್ದವರಿಗೆ ಆಯಕಟ್ಟಿನ ಹುದ್ದೆ ಇಲ್ಲ. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ವಕ್ಫ್ ಬೋರ್ಡ್ದು ಈಗಾಗಲೇ ನಾವು ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿದ್ದೇವೆ. ಆ ಪ್ರವಾಸದ ಬಂದಿರತಕ್ಕಂಥ ಮಾಹಿತಿಯೂ ಇದೆ. ಯಾವ್ಯಾವುದನ್ನು ಯಾವ್ಯಾವ ಕಾಲದಲ್ಲಿ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ, ಯಾವ್ಯಾವಾಗ RTCಯಲ್ಲಿ ತಂದಿದ್ದಾರೆ, ಯಾವ್ಯಾವಾಗ ಅನಧಿಕೃತವಾಗಿ ಬೇಲಿ ಹಾಕಿದ್ದಾರೆ, ಅದನ್ನು ಅಧಿಕೃತವಾಗಿ ಅಕ್ರಮ ಸಕ್ರಮ ಮಾಡ್ಕೊಳ್ಳೋ ಕೆಲಸ ಮಾಡಿದ್ದಾರೆ. ಈ ಎಲ್ಲ ವಿವರಗಳನ್ನು ನಾವು ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ. ಕೆಲವನ್ನ ಕಾಲ ನಿರ್ಣಯ ಮಾಡುತ್ತೆ. ಅದನ್ನು ಇವತ್ತು ಎಕ್ಸ್ಪ್ಲೈನ್ ಮಾಡಲ್ಲ, ಕೆಲವನ್ನ ಸಮಯ
ನಿರ್ಣಯ ಮಾಡುತ್ತೆ, ಕೆಲವೊಂದು ಕಾಲದಲ್ಲೇ ಗೊತ್ತಾಗುತ್ತೆ. ನಾನು ಇಲ್ಲಿ ಹೇಳಕ್ಕೆ ಬಯಸೋದಿಲ್ಲ, ಒಳಗೇನು ಮಾತಾಡಿದ್ದೀವಿ. ಕೆಲವು ಸಂದರ್ಭಗಳಲ್ಲಿ ಕಾಲವು ನಿರ್ಣಯ ಮಾಡುತ್ತೆ. ಚರ್ಚೆ ಮಾಡಕ್ಕೆ ಬಯಸಲ್ಲ. ಧನ್ಯವಾದ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.